ಮನಪೂರ್ವಕವಾಗಿ ಪ್ರಾರ್ಥಿಸುವೆ. ನಿಮ್ಮ ಸೇವೆ ಸಮಾಜಕ್ಕೆ ಮುಂದುವರಿಯಲಿ ಅಂತ ನಿಮ್ಮ ಮೇಲಿನ ಪ್ರೀತಿ ಅಭಿಮಾನ ನಮ್ಮನ್ನು ಮೂಕರನ್ನಾಗಿ. My esteemed Sampurna Court Officer, Srimati Hemlata Typist, our Additional Private Secretary Prajwal A. It was an enriching experience when I was new to this High Court. Today morning, in ceremonial bench with Brother Justice Gowda, I once again experienced how well prepared, sharp, and quick decision maker he is in his judicial dispensation. Brother Justice T.G. Shivshankara Gowda's adherence to high principles throughout his professional career has set the inspiring standards. It is a legacy to be remembered. His contributions are many and his absence at the bench will be keenly felt. On behalf of my sister and brother judges, on behalf of the entire High Court, and on my personal behalf, I extend my deep wishes to Brother Justice Gowda. We pray to the Almighty that He shows on Brother Justice Gowda and his family members the boundless happiness and think of health in the future years. ಓಂ ಧ್ರುವಂತೆ ರಾಜಾ ವರ್ಣೋ ಧ್ರುವಂತೆ ಬೃಹಸ್ಪತಿ. ಏನು ಈ ಮನಿ ಲೆಂಡರ್ಸು ಅವ್ರಿಗೂ ಒಂದು ಕಾನೂನು ಇದೆ. ಮೈಕ್ರೋ ಫೈನಾನ್ಸು ಅವರು ಕೇಂದ್ರದ ಅವ್ರದ್ದೇ ಒಂದು ಆ್ಯಕ್ಟ್ ಇದೆ. ಆ ಆ್ಯಕ್ಟ್ ಅಡಿಯಲ್ಲಿ ಅವ್ರು ಬರ್ತಾರೆ. ಸೊ ಇದೆಲ್ಲ ಕಾನೂನಾತ್ಮಕವಾಗಿ ಹೇಗೆ ನಾವು ಮಾಡ್ಬೋದು ಅದನ್ನು ಕೂಡ ನೋಡಬೇಕಾಗ್ತದೆ. ಮತ್ತು ಹೊಣೆಗಾರಿಕೆ ಇದು ಒಂದು ಕಡೆ ಸಾಲ ಯಾವ ಕಾರಣಕ್ಕೆ ತೊಗೊಂಡ್ರು, ಏನು ತೊಗೊಂಡ್ರು. ಈಗ ನಾವು ನೋಡ್ತಾ ಇದ್ದೀವಿ ಪ್ರಕರಣಗಳು ಆತ್ಮಹತ್ಯೆ ಆಗ್ತಾ ಇದೆ ಅಂತ. ಆತ್ಮಹತ್ಯೆ ಆಗೋದಕ್ಕೆ ಏನು ಕಾರಣ, ಕೆಲವರು ಸಾಲ ತೊಗೊಂಡಿರೋ ಉದ್ದೇಶ ಏನಿತ್ತು ಮತ್ತು ಯಾರಂದ್ರೆ ಇಸ್ಕೊಂಡ್ರು, ಇದೆಲ್ಲ ಕೂಡ ನೋಡಬೇಕಾಗ್ತದೆ. ಇದು ಅಷ್ಟು ಸುಲಭವಾಗಿ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಒಂದು ವ್ಯವಹಾರ ಮಧ್ಯದಲ್ಲಿ ನಾವು ಸಾಲ ತಗೊಳ್ಳೋನು ಕೂಡ ಜವಾಬ್ದಾರಿ ಇರ್ತದೆ ತಾನೆ. ಸಾಲ ಮರುಪಾವತಿ ಮಾಡೋದು, ನಾನು ಮರುಪಾವತಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ ತಕ್ಷಣ ಅವಾಗ ಸಾಲ ಕೊಡೋ ಪರಿಸ್ಥಿತಿ ಏನಾಗ್ತದೆ. ಬಟ್ ಅವ್ರದ್ದು ದೌರ್ಜನ್ಯ ಮಾಡಿದ್ರೆ ಅಥವಾ ಅವ್ರ ಮೇಲೆ ಕಿರುಕುಳ ಕೊಟ್ಟು ಹಿಂಸೆ ಕೊಡೋದು ಕೂಡ ಆಗಬಾರ್ದು. ಅದು ಕೂಡ ಕಾನೂನಾತ್ಮಕವಾಗಿಯೇ ಅವ್ರು ಸಾಲ ಮರುಪಾವತಿ ಮಾಡಿಸ್ಕೋಬೇಕು. ಅದ್ರ ಬಗ್ಗೆ ಇವತ್ತು ಒಂದು ಕಾನೂನು ತರಬೇಕು ಅಂತ ನೆನ್ನೆಲ್ಲ ಚರ್ಚೆ ಮಾಡಿದ್ದಾರೆ.